ಇದೇನೇನಮ್ಮ ಪದ್ದು ಮನೆ ಅಂತಂದ್ರೆ? ಹ್ಞೂ ಸಾ ಇದೇ ನಿನಿಯ ಮನೆ. ಪೊದ್ದು ಒಳಗಡೆ ನೀ ಅವಳೆ ಅನ್ನಿಸ್ತದೆ. ಆಗಲೇ ಮುಸ್ರೆ ತಿಕ್ತಾ ಇದ್ಲು ಸಾ. ಏನು ತೆಪ್ಪು ಮಾಡೋಳೆ ಸಾ? ಅದನ್ನ ಮುಂದೆ ಹೇಳ್ತೀನಿ, ನಿಮ್ಗದ್ರ ಅವಶ್ಯಕತೆ ಇಲ್ಲ. ಏನಾರ ಕಳ್ತನ ಗಿಳ್ತನ ಮಾಡ್ಬಿಟ್ಲ ಪೊದ್ದಿ. ಓಹೋ ಮನೆ ಸರ ಮಾಡಿಸ್ಕೊಂಡಲ್ಲ, ಒಂದು ಕಳ್ತನ ಮಾಡಿ ಮಾಡಿಸ್ಕೊಬಿಟ್ಟವಳೆ ಅಂತ ಅನ್ನಿಸ್ತದೆ. ಅನ್ಕಂಡೆ ನಾನು ಇವಳ ಹತ್ರ ಎಲ್ಬೋತದ್ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕಳ್ತನ ಮಾಡಿ ಏನೇ ಮಾಡಿಸ್ಕೊಂಡವಳೆ ಅಂತ ಅನ್ನಿಸ್ತದೆ. ಬಲ್ಕಿಲಾಡಿ ಬಿಡು. ಇವಳು ಮನೆಯರೇನು ಕಮ್ಮಿ ಅಂತ ಅನ್ಕೊಬಿಟ್ಟ. ಅಯ್ಯೋಯ್ಯಪ್ಪ ತಲೆಗೆ ಮೆಟ್ ಕೇಳ್ತಾರೆ. ಮಾಡಿರ್ತಾಳೆ ಅಂತ ಅನ್ನಿಸ್ತದೆ. ನೋಡೋಣ ಏನು ವಿಷಯ ಅಂತ ಕೇಳ್ಕೊಂಡು ಫುಲ್ಲು ತಿಳ್ಕೊಂಡು ಆಮೇಕಿಂದ ಹೋಗಿ ಹೇಳ್ಕೊಂಬಂದ್ರಾಯ್ತು. ಇಷ್ಟು ಬೇರೆ ಹೇಳ್ಕೊಂಬಂದ್ರೆ ಸರಿ ಇರಕ್ಕಿಲ್ಲ. ಪದ್ದು ಅವ್ರೆ, ಪದ್ದು ಅವ್ರೆ. ಪೊಲೀಸು ಸಾ ಹೇಳಿ ಸಾ. ಏನಮ್ಮ ನೀವೇನ ಪದ್ದು ಅಂತ ಹೇಳಿದ್ರೆ? ಅಲ್ಲ ಸಾ, ಅಲ್ಲ ನನ್ನ ಸೊಸೆ ಸಾ ಅವಳು ಸಾ. ಯಾಕೆ ಸಾ? ಏನಾರ ಮಾಡಿದ್ಲ ಸಾ? ಯಾರನ್ನ ಕೊಲೆ ಮಾಡಿದ್ಲ ಇಲ್ಲ ಕಳ್ತನ ಮಾಡಿದ್ಲ? ಏನಾರ ಮಾಡಿದ್ಲ ಸಾ? ನೋಡಿ, ನಿಮ್ ಸೊಸೆನ ಮೊದ್ಲು ಕರೀರಿ. ಅವಾಗಿಂದ ಕರಿತಾ ಇದ್ದೀನಿ ತಾನೆ. ನಿಮ್ದೊಳ್ಳೆ ಕತೆ ಆಯ್ತು, ಫಸ್ಟ್ ಅವ್ರನ್ನ ಕರೀರಿ. ಅಯ್ಯೋ ನೋಡಿ, ನೀವು ಮಕ್ಕಳನ್ನ ಮನೇಲಿ ಒಡೆಯೋದು ಬಡಿಯೋದು ಎಲ್ಲ ಮಾಡೋದು ತಪ್ಪು. ಮಕ್ಕಳೇನೇನೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿ, ಕರೀರಿ ನಿಮ್ ಸೊಸೆನ, ಮಾತಾಡ್ತೀನಿ ಅವ್ರ ಹತ್ರ. ಸಾ ಏನ್ ಮಾಡಿದ್ಲು ಅಂತ ಹೇಳಿ ಸಾ. ನೀವು ನಮ್ಗೊಂದು ಗೊತ್ತಾಗಿದ್ದಂಗೆ ಹೇಳ್ತೀರಾ ಸಾ? ನನ್ನ ಸೊಸೆ ಏನಾರ ಮಾಡಿದ್ಲ ಸಾ ಹೇಳಿ ಸಾ. ಕಳ್ತನ ಗಿಳ್ತನ ಮಾಡ್ಬಿಟ್ಟು ತಗ್ಲಾಕೊಂಬಿಟ್ಲ ಸಾ. ಅಯ್ಯೋ ಮನೆಯಾಳಿ, ನಮ್ಮ ಮನೆ ಮಾನ ಮರ್ವದಿ ಕಳಿಯಕ್ಕೆ ಇವಳು ಒಬ್ಳೆ ಸಾಕು ಸಾ. ಭಾಳ ಮಾನ ಮರ್ವದಿ ವಂಶ ಸಾ ನಮ್ದು. ಮಾನ ಮರ್ವದಿ ಪಿರಾಣನೇ ಕೊಟ್ಬಿಡ್ತೀವಿ ಸಾ, ಅಂತ ವಂಶ ಸಾ ನಮ್ದು. ಅಂತದ್ರಾಗಿ ನನ್ನ ಸೊಸೆನ್ ಪೊಲೀಸ್ದವ್ರು ಹುಡಿಕೊಂಬಂದವ್ರೆ ಅಂತ ಹೇಳಿದ್ರೆ ಮಾನ ಮರ್ವದಿ ಎಲ್ಲ ಹೊಂಟೋಯ್ತದೆ ಸಾ. ಇದೊಂದು ಕಿತ ನನ್ನ ಸೊಸೆ ಏನೋ ಮಾಡಿದ್ರು ಬಿಟ್ಬಿಡಿ ಸಾ. ನನ್ನ ಸೊಸೆನ್ಗೆ ಸೋಮಿಸ್ಬಿಡಿ ಸಾ. ನನ್ನ ಸೊಸೆ ಏನಂತ ಕಳ್ಳಿ ಅಲ್ಲ ಸಾ. ನಮ್ಮ ಮನೆ ಮಾನ ಮರ್ವದಿ ಪ್ರಶ್ನೆ ಸಾ. ಊರ್ ಜನ ಎಲ್ಲ ಮಾತಾಡ್ಕತಾರೆ ಸಾ. ಒಂದೇ ಒಂದ್ ಕಿತ ಬಿಟ್ಬಿಡಿ ಸಾ. ನನ್ನ ಸೊಸೆನ ಇನ್ನೊಂದ್ ಕಿತ ತಪ್ಪು ಮಾಡಿದಂಗ ನಾನು ನೋಡ್ಕೊತೀನಿ ಸಾ. ಸುಮ್ಕೆ ನೀನು ಆಮೇಕಿಂದ ಜೈಲಿಗೆ ಹೋಗ್ಬಿಟ್ಟು ಬಂದವಳೆ ಅಂತಂದ್ರೆ ಊರಾಗ ನಾಲ್ಕಾಸ್ ಮಾನ ಮರ್ವದಿ ಇರಕ್ಕಿಲ್ಲ ಸಾ. ನೀವೇ ಅರ್ಥ ಮಾಡ್ಕೊಂಬಿಟ್ಟು ಬಿಟ್ಬಿಡಿ ಸಾ. ನಿಮ್ ಕೈ ಮುಗಿತು ಬಿಟ್ಬಿಡಿ ಸಾ. ಇದೊಂದು ಕಿತ ಕ್ಷಮಿಸ್ಬಿಡಿ ಸಾ. ದಯವಿಟ್ಟು ಕ್ಷಮಿಸ್ಬಿಡಿ ಸಾ. ಮಾವ್ ಒಂದ್ ಕಿತ ಹೇಳೋದು ಅರ್ಥ ಆಗಲ್ವಾ? ಮೊದ್ಲಿನ ಸೊಸೆನ್ ಕರಿ ಮಾತಾಡೋಣ. ಸುಮ್ನೆ ಇಲ್ದಿರೋದೆಲ್ಲ ಕುಂಕೊಂಡು ನಿಂತ್ಕೊಂಡೈತೆ. ನಮ್ಗೇನ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೋಬಿಟ್ರ? ಕೈರಿ ಲೇ ಪದ್ದಿ, ಲೇ ಮನಿಯಾಳಿ ಬಾರೆ. ನೀನು ಹುಡಿಕೊಂಡು ಪೊಲೀಸ್ನವ್ರು ಬಂದವ್ರು ಬಾರೆ. ಮನಿಯಾಳಿ ಹೇಳ್ತೀನಿ, ಮಂತಾಗ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ್ವೆ ರಾಕ್ಷಸಿ. ಮಂತಾಗೆ ನೀ ಬಿದ್ದಿರೆ ಲೋಪರು ಅಂತ ಹೇಳಿದ್ರೆ ಕೇಳಕ್ಕಿಲ್ಲ. ಕಂಡೋರ್ ಮನೆ ಉಸಬರಿ ಮಾಡಕ್ ಹೋಗಿ ತುಪ್ಕು ಗುಸ್ಕಂತಿಯಲ್ಲೇ ಲೋಪರು. ಬಾ ಐತೆ ಬಾ ನಿಂಗೆ ಬಾರೆ. ನನ್ನ ಮಾನ ಮರ್ವದಿ ಯಾರ ಜಾಕೊಳೆ ಬಾ ಐತ್ ಬಾ. ನಿನಗಂತೂ ಐತ್ ಬಾ. ಅಯ್ಯೋ ಮಗನೇ, ಎಂತೋಳು ತಂದು ಕೊಟ್ಬಿಟ್ಟೆ ಕಣ್ಲಾ ನಿನಗೆ. ಅಯ್ಯೋ ಅತ್ತೆ, ಇದ್ಯಾಕತ್ತೆ ಹಿಂಗ್ ಬುಡ್ಕೋತಾ ಇದ್ದೀರಾ? ಅಂತದ್ ಏನಾಯ್ತತೆ? ಲೇ ಮನಿಯಾಳಿ, ಅಂತ ಮನಿಯಾಳ ಕೆಲಸ ಏನ್ಲೇ ಮಾಡಿದೆ ನೀನು? ಪೊಲೀಸ್ನ ಹುಡಿಕ ಬಂದವ್ರೆ ಕಣ್ಲೇ ಪದ್ದು ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನೆ ಮಾನ ಮರ್ವದಿಯಲ್ಲ ಆರಾಜಕಕ್ಕೆ ನೀನು ಒಬ್ಳೆ ಸಾಕು ಕಣ್ಲೇ. ಬಿತ್ರಿ ನೀನು ಒಬ್ಳೇ ನಿನಗೆ ಸಾಕು. ನೋಡು ಜೈಲಿಗೆ ಹೋಗಿ ಬಂದೆ ಅಂದ್ರೆ ನಮ್ಮ ಮನೆಗಂತೂ ಜಾಗ ಇಲ್ಲ ಅಂದ್ರೆ ಜಾಗ ಇಲ್ಲ. ಒಯ್ತಾ ಇರ್ಬೇಕು ಅಂದ್ರೆ ಒಯ್ತಾ ಇರ್ಬೇಕು ಇಲ್ಲಿಂದ. ನೋಡು ಇದೇ ಕೊನೆ. ನೋಡು ಪೊಲೀಸ್ ತಗದು ಏನು ಮಾತಾಡ್ತೀವಿ ಅನ್ಬಿಡ್ತೀಯ ಗೊತ್ತಿಲ್ಲ. ಮನೆ ಮಾನ ಮರ್ವದಿ ವಂಶದ ಮಾನ ಮರ್ಯಾದೆ ಉಳಿಸು. ಅತ್ತೆ ನಾನೇನು ಮಾಡೇ ಇಲ್ಲ. ಮತ್ ಪೊಲೀಸ್ನವ್ರು ಯಾಕೆ ಹುಡುಕ ಬರ್ತಾರೆ ಮನಿಯಾಳಿ? ಅಯ್ಯೋ ಶಿವನಿ, ನಾನು ತಪ್ಪೇ ಮಾಡಿಲ್ಲ, ಆದ್ರೂ ಪೊಲೀಸರು ಬಂದವ್ರೆ ಅಂತಂದ್ರೆ ಇದೇನಪ್ಪ ಅರ್ಥ? ಅಯ್ಯೋ ಇವ್ರೇನು ಕನ್ಫ್ಯೂಸ್ ಆಗಿ ಬಂದ್ಬಿಟ್ಟಿಲ್ಲ ತಾನೇ ಮಂತಕ್ಕೆ. ಇಲ್ಲ ನನ್ನ ಹೆಸ್ರು ಹೇಳ್ಕೊಂಡು ಯಾರನ್ನ ಮಾಡ್ಬಿಟ್ರ ಏನು? ಅಯ್ಯೋ ಅತ್ತೆ, ನಾನು ಏನೂ ಮಾಡಿಲ್ಲ, ನನ್ನ ಮಾತು ನಂಬಿ ಅತ್ತೆ. ಇವ್ರು ಯಾಕೆ ಬಂದವ್ರೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಕಣತ್ತೆ. ಇರಿ ಒಂದು ನಿಮಿಷ ಅದು ಏನು ವಿಚಾರವಾಗಿ ಕೇಳ್ಬಿಟ್ಟು ವಿಚಾರಿಸ್ತೀನಿ. ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟವ್ರೆ ಅನ್ನಿಸ್ತದೆ. ನಾನೇನತ್ತೆ ಮಾಡಲಿ? ನಿಮ್ಗೆ ಗೊತ್ತಿಲ್ವಾ ಅತ್ತೆ ನಾನು ಏನು ಅಂತ ಹೇಳ್ಬಿಟ್ಟು? ನೀನೇನು ಅಂತ ಗೊತ್ತಿರೋದಕ್ಕೆ ನಾನು ಕೇಳ್ತಾ ಇರೋದು. ಏನೇನು ಮಾಡ್ಬಿಟ್ಟು ಬಂದಿದ್ಯೋ ಎಡವಟ್ಟ? ಅತ್ತೆ ಏನ್ರಮ್ಮ ನಿಮ್ಗೆ ಮಾತಾಡಿದ್ ಮುಗಿತಾ? ಈ ಕಡೆ ಬರ್ತೀರಾ? ಸಾ ನಾನು ಏನ್ ತಪ್ಪು ಮಾಡಿದೀನಿ ಸಾ? ನನ್ನ ಹುಡುಕ ಬರಕ್ಕೆ ದೇವ್ರಣ್ಣ ಯಾರ ಮಿಸ್ಟೇಕ್ ಆಗಿ ಏನೋ ಮಾಡವ್ರೆ ಅಂತ ಅನ್ನಿಸ್ತದೆ ಸಾ. ನಾನಂತೂ ಏನು ಮಾಡಿಲ್ಲ ಸಾ. ನನ್ನನ್ನು ಕೇಳಿ ಸಾ, ನಾನು ಏನೂ ಮಾಡಿಲ್ಲ ಸಾ ತಪ್ಪ. ನನ್ನ ಹುಡುಕ ಮುಂದೆ ಬಂದಿದ್ದೀರಾ ಅಂತಂದ್ರೆ ಏನು ಸಾ ಅರ್ಥ? ಯಾರ ನನ್ನ ಮೇಲೆ ದಪ್ಪದ ಹಾಕವ್ರೆ ಅಂತ ಅನ್ನಿಸ್ತದೆ ಸಾ. ನಾನು ಪಕ್ಕದಾಗಿದ್ರು ಏನು ಮುಟ್ಟೋಳಲ್ಲ, ಹೋಗ್ಲಿ ಯಾರು ಏನು ಇದು ಮಾಡೋಳಲ್ಲ ಸಾ. ಊರಿಗೆಲ್ಲ ಸಹಾಯ ಮಾಡ್ಕೊಂಡಿರ್ತೀನಿ ಸಾ. ನಂದೇನಾಯ್ತು ಅಂತ ಗೊತ್ತಿಲ್ಲ ಸಾ. ಯಾವ ಕಂಪ್ಲೇಂಟ್ ಮೇಲೆ ಬಂದಿದ್ದೀರಾ ಸಾ ನನ್ನ ಹುಡಿಕೊಂಡು? ಏನಮ್ಮ ನಿನ್ ಮಗಳಿಗೆಲ್ಲ ಹೊಡೆದ್ಬಿಟ್ಟು ಚಿತ್ರಹಿಂಸೆ ಕೊಡ್ತಾ ಇದೆಯಂತೆ? ನಿಮ್ಮ ಮಗಳು ಪುಟ್ಟಿನ ಇರೋ ಅಮ್ಮು ಯಾರೋ ಒಂದು ಚಿಕ್ಕ ಹುಡುಗಿ ನಿಮ್ಮ ಫೋನಿಂದನೇ ಫೋನ್ ಮಾಡಿದ್ರು ನಮಗೆ. ತುಂಬ ಹೊಡಿತಾವ್ರೆ ಅಂಕಲ್ ಹೊಡಿತಾವ್ರೆ ಅಂತ ಹೇಳ್ಬಿಟ್ಟು 100 ಫೋನ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲನೂ ಕಂಪ್ಲೇಂಟ್ ಕೊಟ್ಬಿಟ್ರು. ಒಂದೇ ಸಮನಾಗೆ ನಮ್ಮ ಹೈಯರ್ ಆಫೀಸರಿಂದ ಎಲ್ಲ ನಮ್ಗೆ ಒಂದೇ ಸಲ ರೋದ್ನೆ ಮಕ್ಳಿಗೆ ತುಂಬ ಹಿಂಸೆ ಕೊಡ್ತಾವ್ರೆ ಅಂತ ಅನ್ನಿಸ್ತದೆ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕಳಿಸಿದ್ದಾರೆ. ನೋಡಿ ನಿಮ್ಮ ಮಗಳು ಇವಾಗ ನಮ್ಗೆ ಕಂಪ್ಲೇಂಟ್ ಮಾಡೋದಕ್ಕೇ ನಾನು ಬಂದಿರೋದು, ಸರಿನಾ? ನೋಡಿ ನಿಮ್ಮ ಮಗಳನ್ನ ಕರೀರಿ. ನಿಮ್ಮ ಮಗಳನ್ನ ನೀವು ಇಷ್ಟು ಹೊಡಿತೀರಾ ಅಂತಂದರೆ ನನಗಂತೂ ಅಸಹ್ಯ ಆಗ್ತದೆ. ಎಷ್ಟೋ ಜನಕ್ಕೆ ಮಕ್ಳಿರಲ್ಲ, ಏನಿರಲ್ಲ, ಅವ್ರು ಒದ್ದಾಡ್ತಾ ಇರ್ತಾರೆ. ಅಂಥದ್ರಾಗ ನೀವು ಅವ್ರನ್ನೇ ಹೊಡಿತೀರಾ ಅಂತಂದರೆ ಛೇ ನನಗಂತೂ ಅಸಹ್ಯ ಆಗ್ತೈತೆ ನನಗಂತೂ. ಏಯ್ ಕರೀರಿ ನಿಮ್ಮ ಮಗಳನ್ನ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಮಕ್ಕಳನ್ನ ಹೊಡಿತಿರಲ್ಲ, ನಿಮಗೆ ಗೊತ್ತಾಗಬೇಕು. ಆ ಎಳ್ಳೆಯ ಮಗು ಹೊಡಿತೀರಾ ಅಂತಂದರೆ ಛೇ ಏನು ಹೇಳಿದ್ದು? ಮನಿ ಹೇಳಿ ನನ್ನ ಮಗಳು ಫೋನ್ ಮಾಡಿದ್ಲ ನಿಮ್ಗೆ? ಏನಮ್ಮ ಮಕ್ಕಳನ್ನ ಮನಿ ಹೇಳಿ ಅಂತ ಅನ್ಕೊಂಡು? ಸಾ
ಗಾದ್ರಕೋಬಹುದು, ಇಲ್ಲ ಅಂತಂದ್ರೆ ಏನೋ ಒಂದು ಚಿಕ್ಕದಾಗ ಒಂದು ಏಟ್ ಹಾಕ್ಬೋದು ಬಿಟ್ರೆ ನನ್ನ ಮಗಳು ಹೊತ್ಕೊಂಡು ಬಿದ್ದುಳ್ಳಾಡೋ ಅಂತ ಏಟುಗಳು ನಾವೇನು ಹಾಕಲ್ಲ ಸಾ. ಇದೇ ನಿಂಗೆ ಹೇಳ್ತಿದ್ದೀರಾ ನನ್ನ ಮಗಳು ಮನೆಯಳಿ ಫೋನ್ ಹಾಕ್ಬಿಟ್ಟು ನಿಮ್ಗೆ ಹೇಳವಳೆ ಅಂತಂದ್ರೆ ಪಿಲ್ಲಲ್ಲಿ ಫಸ್ಟ್ ಟೈಮ್ ಪೊಲೀಸ್ನ ಹುಡುಕಬರಂಗೆ ಮಾಡ್ದಲ್ಲೇ ಮನೆಯಳಿ. ನೋಡಿ ಸಾ, ಅವಳು ಜಾಸ್ತಿ ತುಂಟಿ ಸಾ, ಅವಳು ಭಾಳ ತುಂಟತನ ಮಾಡ್ತಾಳೆ ಸಾ. ಎಲ್ಲೋ ಮಿಸ್ಟೇಕಾಗಿ ನಿಮಗೆ ಫೋನ್ ಹಾಕಿತ್ತಾಳೆ ಅಂತ ಅನ್ನಿಸ್ತದೆ ಸಾ. ಬಿಟ್ಬಿಡಿ, ಏನೋ ಏನೋ ಗೊತ್ತಿಲ್ದಿದಂಗೆ ಫೋನ್ ಹಾಕೋಳು ನಿಮಗೆ ಅಂತ ಅನ್ನಿಸ್ತದೆ. ನನ್ನ ಮನೆಗೆ ಬಂದಮೇಲೆ ಬುದ್ಧಿ ಹೇಳ್ತೀನಿ, ಬಿಟ್ಬಿಡಿ. ಅಯ್ಯೋ 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 ಅಯ್ಯೋ, ನನ್ನ ಮೊಮ್ಮಗಳಿಂದನೂ ನಂಗೆ ನೆಮ್ಮದಿ ಇಲ್ಲ, ನನ್ನ ಸೊಸೆಯಿಂದನೂ ನನಗಂತೂ ನೆಮ್ಮದಿ ಇಲ್ಲ, ಯಾವತ್ತೂ ನೆಮ್ಮದಿ ಇಲ್ಲ. ಮನೆಯಾಳಿ ನೋಡು ಪೊಲೀಸರಿಗೆ ಫೋನ್ ಮಾಡಿ ಕರಿತಾಳೆ ಅಂತಂದ್ರೆ ಇನ್ನು ಎಷ್ಟು ಹೆಚ್ಚು ಕೂತ್ಕೊಂಡಿರ್ಬೇಡ ಅವಳು. ಏನೇ ಪದ್ದಿ ಮನೆ ಕೂತ್ಕೊಂಡೇನು ಗೆಣಸ್ ಕೆರಿತೀಯೇನೆ ನಿನ್ನ ಮಗಳು ಬುದ್ಧಿ ಕಲ್ಸ್ಕೊಳ್ಳೋದು ಬಿಟ್ಬಿಟ್ಟು? ಏನ ಗೆಣಸ್ ಕೆರಿತೀಯಾ? ಎಷ್ಟು ಮನೆ ಹಾಳು ಮಾಡ್ತಾಳೋ ಏನೋ. ಬಾಯ್ ಬಿಟ್ರೆ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ಅನ್ನಂಗೆ ಇರ ಪರದೆಲ್ಲ ಹೇಳ್ತಿರೋದೇನೇನೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಈಗ ಪೊಲೀಸವ್ರನ್ನೆಲ್ಲ ಬೇರೆ ಕರೆಸಿ ಮನೆ ಮುಂದೆ ನಮ್ಮ ವಂಶದ ಮಾನ ಮರುವದಿಯಲ್ಲ ಹರಾಜ್ ಹಾಕ್ಬಿಟ್ಲು ನಿನ್ನ ಮಗಳು ಮನೆಯಾಳಿ. ಅತ್ತೆ ಸುಮ್ಕಿರ್ತೀರಾ? ನಾನು ಸುಮ್ಕಿದ್ದೇನೆ ಇವತ್ತು ಈ ಬಾಳಕ್ ಬಂದಿರೋದು. ಅಯ್ಯೋ ಪೊಲೀಸ್ ಅಪ್ಪರೇ, ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಮಗಳು ಒಂಚೂರು ಜಾಸ್ತಿ ತರಲೆ ಅಂದ್ರೆ ತರಲೆ. ನೀವು ಅದೆಲ್ಲ ಮನ್ಸಿಗೆ ಹಾಕಬೇಡಿ. ಅವಳು ನನ್ನ ಬಗ್ಗೆ ಎಂದೂ ಆ ಥರ ಮಾತಾಡೋಕೆ ಸಾಧ್ಯನೇ ಇಲ್ಲ. ಅವಳನ್ನ ಎಷ್ಟು ಪಿರುತಿಯಿಂದ ಬೆಳೆಸಿದೀನಿ ಗೊತ್ತೇ ನಾನು, ಅಂತ ಮಾತಾಡೋಕೆ ಸಾಧ್ಯನೇ ಇಲ್ಲ. ನೋಡಿ ಅದೆಲ್ಲ ನಮಗೆ ಗೊತ್ತಿಲ್ಲ. ನಿಮ್ಮ ಮಗಳು ಫೋನ್ ಮಾಡ್ಬಿಟ್ಟು ನಮ್ಗೆ ಹೇಳಿರೋದು. ನಮಗೆ ನಿಮ್ಮ ಮಗಳು ಬೇಕಿವಾಗ. ಕರೀರಿ, ನಿಮ್ಮ ಮಗಳು ಒಳಗಡೆ ಏನಾದರೂ ಇದ್ರೆ ಕರೀರಿ, ಬೇಗ ಕರೆದ್ಬಿಟ್ಟು ಅವ್ರ ಬಾಯಿಂದಾನೇ ಬರಲಿ. ಅವರೇ ತಾನೇ ಫೋನ್ ಮಾಡಿರೋದು ನಿಮ್ಮ ಮಗಳೇನೆ. ಅವ್ರ ಬಾಯಿಂದಾನೇ ಬರಲಿ. ಅದೇನು ಹೇಳ್ತಾರೋ ನಾನು ನೋಡ್ತೀನಿ. ಅತ್ತೆ ಎಲ್ಲೋತತ್ತೆ ನನ್ನ ಮಗಳು? ಇನ್ನೆಲ್ಲೇ ಹೋಗಿತ್ತಾಳೆ? ಅಮ್ಮ ಬೀದಿ ಸುತ್ತಾಳೆ ಅಂತ ಹೇಳಿದ್ರೆ ನಿನ್ನ ಮಗಳನ್ನ ಮನೆ ಕೂತ್ಕೊಂಡು ಕೋಳಿ ಮಟ್ಟನ ಇಕ್ತಾಳೆ. ನಿಂತರನೇ ಅವಳು ಮನೆ ಬೀದಿ ಸುತ್ಕೊಂಡು ಎಲ್ಲೆಲ್ಲ ಏನೇನು ನಡೀತೈತೆ ಎಲ್ಲ ಏನೇನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆಯಾಳಿ ಓಡಾಡ್ಕೊಂಡು ಬಿದ್ದಿರ್ತಾಳೆ. ಹೋಗು ಕರ್ಕೊಂಬಂದು ಬಡ್ಕ. ನನ್ನ ಮಾನ ಮರುವದಿ ಎಲ್ಲ ಹೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಕಾಲ ಬಂದ್ಬಿಡ್ತಪ್ಪ ಶಿವನೇ. ಮಕ್ಕಳು ನೋಡಿಯಂಗೂ ಇಲ್ವ ನಾವು? ಒಬ್ಬೊಬ್ಬೊಬ್ಬ ನಮ್ಮ ಮಕ್ಕಳನ್ನ ಹುಣಸೆ ಬರೀ ತಗೊಂಡು ಬಾಸ್ ಚೊಚ್ಚು ಬಿಸಾಕಿದ್ರು ಒಂದು ಫೋನ್ ಹಾಕಿ ಇವಳ ಪಾಪಿಗಳಲ್ಲ ಅಂಥದ್ರಾಗಿ ಈ ಚಿಲ್ಟಾರಿಗಳೆಲ್ಲ ಫೋನ್ಗಳಾಗ ಪೊಲೀಸವ್ರನ್ನೇ ಕರೆಸಂಗೆ ಆಗೋಗ್ಬಿಟ್ರಲ್ಲ. ಅಯ್ಯೋ 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 ಅಯ್ಯೋ, ಕಾಲ ಕೆಟ್ಟೋಯ್ತಪ್ಪ ಸ್ವಾಮಿ, ಕಾಲ ಕೆಟ್ಟೋಗ್ಬಿಡ್ತು. ಸಾ ಈಗಳಿ ಸಾ, ಇವಳೇ ನನ್ನ ಮಗಳು, ಇವಳೇ ನಿನಗೆ ಫೋನ್ ಹಾಕಿರೋದು ಅಂತ ಅನ್ನಿಸ್ತದೆ. ಕೇಳಿ ಸಾ. ಏನಮ್ಮ ಪುಟ್ಟಿ, ನೀನಾ ಫೋನ್ ಹಾಕಿದ್ ನನಗೆ? ಲೇ ಪುಟ್ಟಿ, ಏನಕ್ಕೆ ಪೊಲೀಸರು ಫೋನ್ ಹಾಕದೆ? ನಾನೇ ಫೋನ್ ಹಾಕಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಲೇ ನಾನೆಲ್ಲೇ ನಿನಗೆ ಹೊಡೆದೆ? ನೋಡಮ್ಮ, ಮಗುಗೆಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಎದುರಿಸ್ಬೇಡ. ಒಂದ್ ನಿಮಿಷ ಇರು, ನಾನು ಕೇಳಿ ವಿಚಾರಿಸಿದ್ದೀನಲ್ಲ. ನೋಡಮ್ಮ ಪುಟ್ಟಿ, ನೋಡಿಲಿ. ಹೇಳಿ ಸಾ. ನೋಡಮ್ಮ ಪುಟ್ಟಿ, ನೀನು ಯಾರಾದ್ರೂ ಹೊಡೆದ್ರಾ? ನೀನು ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕಿದ್ದಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಹೊಡಿತಾವ್ರೆ ಕಾಪಾಡಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ದಲ್ವಾ? ಯಾರಮ್ಮ ಹೊಡೆದಿದ್ದೀನ? ಅಜ್ಜಿ ಹೊಡಿತದ ಇಲ್ಲ ಅಮ್ಮ ಹೊಡೆದ್ರಾ? ಯಾರು ನೀನು ಹೊಡೆದಿದ್ದು? ಹೇಳಿ. ಅಯ್ಯೋ ಶಿವನೇ, ಸಾ ನನ್ನ ಮಗಳು ನಾನು ಹೊಡೆದೇ ಇಲ್ಲ ಸಾ ಎಂದೂನುವೆ. ನೀವು ಹಿಂಗೆ ಕೇಳಿದ್ರೆ ಸಾ, ಅವಳು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಹೇಳ್ಬಿಡ್ತಾಳೆ ಸಾ, ನಿಮಗೆ ಗೊತ್ತಿಲ್ಲ. ಹೇಳಮ್ಮ ಪುಟ್ಟಿ, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಹೇಳಮ್ಮ, ಹೇಳು. ಯಾರು ಹೊಡೆದ್ರು ನಿನ್ನ? ನಿಮ್ಮಮ್ಮ ಹೊಡೆದ್ರಾ? ಇಲ್ಲ ಸಾ, ನಮ್ಮಮ್ಮ ಹೊಡೆಯಲ್ಲ. ನಮ್ಮಮ್ಮ ಬಹಳ ಒಳ್ಳೆ ನಮ್ಮಮ್ಮ ಹೊಡೆಯದೇ ಇಲ್ಲ. ಸದ್ಯ ಸರಿ ಪುಟ್ಟಿ, ಮತ್ತೆ ಯಾರು ಹೊಡೆದ್ರು ಅಂತ ಹೇಳ್ಬಿಟ್ಟು ನೀನು ಪೊಲೀಸ್ನವರು ಫೋನ್ ಮಾಡಿದಲ್ವಾ? ಯಾರಮ್ಮ ಹೊಡೆದಿದ್ದು ನಿನ್ನ? ಹೇಳು. ಅಜ್ಜಿ ಹೊಡಿತಾ ನಿನ್ನ? ಅಯ್ಯೋ, ಅವಾಗ ಒಂದೊಂದು ಏಟ್ ಕೊಡ್ತದೆ ಸಾ ನಮ್ಮ ಅಜ್ಜಿ. ಅಯ್ಯೋ ಮನೆಯಾಳಿ, ಸೀಡಿ ಮೀನ್ ಆಡ್ದಂಗೆ ಆಡ್ತೀಯಲ್ಲೇ. ಏನೋ ಯಾವಾಗ ತೀಟೆ ಮಾಡ್ಬೇಕಾದ್ರೆ ಸುಮ್ಮನಂಗೆ ಹಿಂಗೆ ಮುಡ್ತೀನಪ್ಪ. ಇಷ್ಟು ಕೇಳಿ ಏಟೆ ಕೊಟ್ಬಿಟ್ಟೆ ಅಂತ ಪೊಲೀಸರು ಫೋನ್ ಮಾಡ್ಬಿಟ್ಟಿದ್ದೇನೆ. ಲೋಪರ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಮ ಅಮ್ಮನಿಂದ ನಿನ್ನಿಂದ ನಂಗೆ ನೆಮ್ಮದಿ ಇಲ್ಲ ಸಾ. ನಾನು ಅವಳು ಹೊಡೆಯೋದೇ ಇಲ್ಲ ಸಾ. ಎಲ್ಲ ತೀಟೆ ಮಾಡಿದಾಗ ಸುಮ್ಮನೆ ಕೈಯಾಗೆ ಹಿಂಗೆ ಅಂತೀನಿ ಅಷ್ಟೇ ಸಾ. ಅಷ್ಟು ಕೇಳಿಯ ಪೊಲೀಸಿಗೆ ಫೋನ್ ಹಾಕಿ ಏನೇನೋ ಮಾಡ್ತಾವಳೆ ಸಾ. ಅಯ್ಯೋ ಪುಟ್ಟಿ, ನಾನೆಲ್ಲೇ ನೀನು ಹೊಡಿತೀನಿ ಯೋಳೆ? ಏನಮ್ಮ, ನಿಮ್ಮ ಅಜ್ಜಿನೇನ ಹೊಡೆದಿದ್ದು? ನಿಮ್ಮ ಅಜ್ಜಿ ಹೊಡೆದಿದ್ದಕ್ಕೆ ನೀನು ಫೋನ್ ಹಾಕಿದ್ದು? ಅಯ್ಯೋ, ನನ್ನ ನೋಡಿದ್ರು ಅಂತ ಅಲ್ಲ ಸಾ ನಾನು ಫೋನ್ ಹಾಕಿದ್ದು. ಮತ್ತೆ ಸಾ, ಪಕ್ಕದ ಮನೆ ಅಕ್ಕುನ ರೊಚ್ಚು ಅಕ್ಕುನ ಅವ್ರ ಅಮ್ಮ ಜುಟ್ಟು ಹಿಡ್ಕೊಂಡು ಪಟ 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 ಅಂತ ಹೊಡಿತಿದ್ರು ಸಾ. ನನಗೆ ಅಯ್ಯೋ ಅನ್ನೋದು ಅನ್ನಿಸ್ಬಿಡ್ತು ಸಾ. ಟಿವಿನಾಗೆ ಮಕ್ಕಳ ಶೋಷಣೆ ಮಾಡಬಾರದು ಅಂತ ಇತ್ತಲ್ಲ ಸಾ, ಅದ್ರಾಗೆ ಒಂದು ಸನ್ನೆ ಫೋನ್ ಹಾಕಿ ಮಕ್ಕಳನ್ನು ಹೊಡೆದ್ರೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ರಲ್ಲ ಸಾ. ಅದಕ್ಕೆ ನಾನು ಒಂದು ಸನ್ನೆ ಅಂತ ಹೇಳ್ಬಿಟ್ಟು ಹೊತ್ಬಿಟ್ಟೆ ಸಾ. ಆ ಅಮ್ಮ ಹಂಗೆ ಹಿಡ್ಕೊಂಡು ಹೊಡಿತಿತ್ತು ಅಂತಂದ್ರೆ ಸಾ, ಅವ ಅಕ್ಕ ಇವಂಗೆ ಸರಿಯಾಗಿ ಬರ ಬಿದ್ದವೆ ಸಾ. ಹಂಗೆ ಹಿಡ್ಕೊಂಡು ಹೊಡಿತಾ ಇತ್ತು ಸಾ ಅವ್ರ ಅಮ್ಮ. ಅದಕ್ಕೆ ಸಾ ನೀವು ಬರಲಿ ಅಂತ ಫೋನ್ ಹಾಕ್ತೆ. ಅಕ್ಕಯ್ಯ ಅಮ್ಮ ಅಂತ ಕಿರುಚ್ಕೊಂತ ಇತ್ತು ಸಾ. ಒಂದೇ ಸಂಖ್ಯೆ ಕಿರುಚ್ಕೊಂತಿತ್ತು ಸಾ. ಅದಕ್ಕೆ ನನಗೆ ಅವಳು ಬಂದ್ಬಿಡ್ತು ಸಾ. ಅದಕ್ಕೆ ಓಡ್ ಬಂದೆ ಸಾ. ಅಲ್ಲ ಸಾ, ಹೊಡೆದಿದ್ದು ನೆನ್ನೆ, ಫೋನ್ ಹಾಕಿದ್ದು ನೆನ್ನೆ. ನಿಮ್ಗೆ ಎಲ್ಲ ಹೊಡೆದು ಚೆನ್ನಾಗಿ ಚಟ್ನಿ ಮಾಡ್ಬಿಟ್ಮೇಲೆ ನೀವು ಗೊತ್ತಿರಲ್ಲ ಸಾ. ಇನ್ನು ನಿಮ್ಗೆ ಫೋನ್ ಹಾಕಿದ್ರೆಷ್ಟು ಬಿಟ್ರೆಷ್ಟು ಸಾ. ಹೊಡಿಬೇಕಾದ್ರೆ ಫೋನ್ ಹಾಕಿದ ತಕ್ಷಣ ಹಂಗೆ ಬಂದ್ಬಿಡ್ಬೇಕು ಸಾ. ನೀವು ಹಿಡ್ಕೊಬಿಡ್ಬೇಕು. ನಮ್ಮಮ್ಮ ಚೆನ್ನಾಗಿ ಚಟ್ನಿ ಮಾಡಿದ್ಮೇಲೆ ನೀವು ಬಂದ್ಬಿಟ್ರೆ ಏನು ಪ್ರಯೋಜನ? ನಮಗೆಲ್ಲ ಏಟುಗಳು ಬಿದ್ದಿತ್ತವಲ್ಲ. ಈಗ ರೊಚ್ಚು ಹಾಕಂಗು ಹಂಗೆ ಆಗೈತೆ. ಚೆನ್ನಾಗಿ ರೊಚ್ಚು ಹಾಕಂಗು ಏಟುಗಳೆಲ್ಲ ಬಿದ್ದವೆ. ಇವಾಗ ನೀವು ಬಂದ್ರೆ ಏನು ಪ್ರಯೋಜನ? ಹೋಗತ್ಲಾಗಿ ಈ ವಕ್ರ ಈಗಾಗ್ಲೇನೆ ಸರೋಜಿ ಮನೆ ಕಡೆ ತಿರಿಕಂತು.